ನನ್ನ ತಂಗಿಗೆ ಆಕ್ಚುಲಿ ಮದುವೆ ಮಾಡಬೇಕು ಅಂತ ಇದ್ದು ನಾವು ಸದ್ಯಕ್ಕೆ ಅಮ್ಮ ಮತ್ತೆ ತಂಗಿಯರ ಇಲ್ಲಿ ಪಕ್ಕದ ಮನೇಲಿ ಇದ್ದಾರೆ. ನಮಗೆಲ್ಲೂ ಇರಕ್ಕೆ ಜಾಗನೂ ಕೂಡ ಇಲ್ಲ. ಮತ್ತೆ ನಾವು ಇಲ್ಲೇ ಬಂದಿದ್ರು ಮತ್ತೆ ನಮ್ಮ ಜೀವಕ್ಕೆ ಯಾರು ಗ್ಯಾರಂಟಿನೂ ಇಲ್ಲದೆ ಆಗೋಗ್ಬಿಡ್ತೀವಿ. ಸೊಂಟ ಎಲ್ಲ ನೋವು ನನಗೆ ಓಡಾಡ್ಲಿಕ್ಕೆ ಆಗಲ್ಲ. ಒಟ್ಟು ಎದ್ದು ಬರ್ತು ಓಡಾಡ್ತಾ ಇದ್ವಿ. ಇಲ್ಲೇ ಬಂದು ಮುಳುಗಿ ಸಾಯೋದು ಒಂದೇ ದಿನ. ಮತ್ತೆ ಕೇಸ್ ಆಗಿದೆ ಅಂತೆ ನನ್ನ ಮೇಲೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಗಾಂಧಿನಗರದಲ್ಲಿ ಗುಡ್ಡ ಕುಸಿತ ಪ್ರಕರಣವೊಂದು ಸಂಭವಿಸಿ ಅಂತರ್ ಜಿಲ್ಲೆಯ 3 ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ಕಳೆದ ವಾರ ನಡೆದಿತ್ತು. ಲಿಫ್ಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಸ್ಲ್ಯಾಬ್ನ ಘಟನಾ ಸ್ಥಳಕ್ಕೆ ಇಂದು ಶಿವಮೊಗ್ಗ ನೂತನ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿದರು. ಈ ಸಂದರ್ಭ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರ ಹಾಗೂ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಸಚಿವರಿಗೆ ಸಾಥ್ ನೀಡಿದರು. ಮೊದಲಿಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂತ್ರಸ್ತ ಮಹಿಳೆ ರಚಿತಾ, ನಾವು ಕಳೆದ 30 ವರ್ಷಗಳಿಂದ ಈ ಸ್ಥಳದಲ್ಲಿ ವಾಸವಾಗಿದ್ದು ಹಿಂದೆಂದೂ ನಡೆಯದಂತಹ ಇಂಥ ಘಟನೆಯಿಂದಾಗಿ ನಮ್ಮ ಮುಂದಿನ ಜೀವನ ಹೇಗೆ ಎಂಬುದು ತಿಳಿದಂತಾಗಿದೆ ಎಂದರು. ನಮ್ಗೆ ಇರಕ್ಕೆ ಕೂಡ ಜಾಗನೂ ಇಲ್ಲ, ಬೇರೆ ನಮ್ಗೆ ಇನ್ಕಮ್ ಅಂತ ಯಾವುದೂ ಇಲ್ಲ. ನನ್ನ ತಂಗಿಗೆ ಆ್ಯಕ್ಚುಲಿ ಮದುವೆ ಮಾಡಬೇಕು ಅಂತ ಇದ್ದು ನಾವು. ಈಗ ನನ್ನ ತಮ್ಮನೂ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾನೆ, ಅವನಿಗೂ ಹೇಳೋ ಅಷ್ಟೆಲ್ಲ ಸಂಬಳ ಇಲ್ಲ. ಅಪ್ಪ ಲೋಡ್ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮಂಗೂ ಹೆಲ್ತ್ ಇಶ್ಯೂದಾಗ ಅಮ್ಮನೂ ಏನೂ ಮಾಡೋಕ್ಕಾಗ್ತಿಲ್ಲ. ನಮ್ಗೆ ಬೇರೆ ಇನ್ಕಮ್ಮು ಇಲ್ಲ, ಬೇರೆ ಜಾಗನೂ ಇಲ್ಲ ಇರೋದಕ್ಕೆ. ಮತ್ತು ನಮ್ಗೆ ಇಲ್ಲಿ ನೆಕ್ಸ್ಟ್ ಏನಾಗತ್ತೆ ಅಂತಲೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಮ್ಮ ಮತ್ತು ತಂಗಿಯರ ಇಲ್ಲಿ ಪಕ್ಕದ ಮನೇಲಿದ್ದಾರೆ. ನಮಗೆಲ್ಲೂ ಇರೋಕ್ಕೆ ಜಾಗನೂ ಕೂಡ ಇಲ್ಲ. ಸೊ ಅದು ಗೌರ್ಮೆಂಟೇ ನಮ್ಗೆ ಏನಾದ್ರು ಪರಿಹಾರ ಕೊಡಬೇಕು ಇವಾಗ. ಇಲ್ಲಾಂದರೆ ನಮ್ಮ ಮತ್ತು ನಾವು ಇಲ್ಲೇ ಬಂದಿದ್ರು ಮತ್ತು ನಮ್ಮ ಜೀವಕ್ಕೆ ಯಾರೂ ಗ್ಯಾರಂಟಿನೂ ಇಲ್ಲದೆ ಆಗೋಗ್ಬಿಡ್ತೀವಿ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ತೀರ್ ಹೋಗಿದ್ದು ನಾವು ಇಲ್ಲೇ ನೋಡಿದ್ವಿ. ಮತ್ತು ಪ್ರತಿ ಸಲ ಹಿಂದೆ ಕೂಡ ಗುಡ್ಡ ಇದೆ. ಇವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಸಣ್ಣ ಮನೆ ಇತ್ತು, ಹಂಗಾಗಿ ಅಷ್ಟು ಗುಡ್ಡ ಕುಸಿತ ಏನೂ ಆಗ್ತಿದ್ದಿಲ್ಲ. ಇವಾಗೆಲ್ಲ ಹಿಂದೆ ಎಲ್ಲ ಫುಲ್ ಮನೆ ಆಗಿದ್ದಾವೆ. ಸೊ ನಮಗೂ ಅಲ್ಲಿರೋಕ್ಕೆ ಕಷ್ಟನೇ. ಈಗ ಆಲ್ರೆಡಿ ನೀವು ನೋಡ್ದಂಗೆ ಮೊನ್ನೆಕ್ಕಿಂತ ಜಾಸ್ತಿ ಜಾಗ ಇನ್ನೂ ಸ್ಪೇಸ್ ಹಾಕ್ಕೊಂಡು ಹೋಗ್ತಾ ಇದೆ. ಹಿಂದ್ಗಡೆ ಮನೆ ಕೂಡ ಇನ್ನೇನು ಬೀಳೋ ಸ್ಟೇಜಲ್ಲಿದೆ. ಇಲ್ಲಿ ಇರೋದಕ್ಕಾಗಲ್ಲ ಸರ್. ಇನ್ನು ನೆಕ್ಸ್ಟ್ ಇದ್ರೂ ನಮಗೇನೆ ಇಲ್ಲಿ ಪ್ರಾಬ್ಲಮ್ ಏನೇ. ಇನ್ನೂ ಗುಡ್ಡ ಅದು ಇನ್ನೂ ಕುಸಿತಾನೆ ಬರುತ್ತೆ. ಘಟನೆಯ ಪ್ರತ್ಯಕ್ಷದರ್ಶಿ ಹಾಗೂ ಸ್ಥಳದ ಮಾಲೀಕ ರಮೇಶ್ ಗೌಡ ಹೇಳುವ ಪ್ರಕಾರ, ಎಲ್ಲೂ ಜಾಗ ಸಿಗದೆ ಅಲೆದಾಡುತ್ತಿದ್ದ ಕೂಲಿ ಕಾರ್ಮಿಕರಿಗೆ ತಮ್ಮ ಸ್ಥಳದಲ್ಲೇ ಶೆಡ್ ನಿರ್ಮಾಣ ಮಾಡಿಕೊಳ್ಳುವಂತೆ ತಿಳಿಸಿದೆ. ಆದರೆ ಈ ಸಹಾಯವೇ ಈಗ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುವಂತೆ ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹೊರಗಡೆ ಮುಳುಗಿದ್ದೆ ಕಾಟ್ ಮೇಲೆ. ಒಂದೇ ಸಲ ಮೈ ಮೇಲೆ ಬಂದು ಬಿತ್ತು. ಎಂತಂದ್ರೆ ಗೊತ್ತಾಗಿಲ್ಲ ನನಗೆ. ಅಷ್ಟೊತ್ತಿ ಆ ಕಡೆ ಎಲ್ಲ ಇದು ಮಾಡಿದ್ರು. ಎಲ್ಲ ತೀರ್ಕೊಂಡು ಕೆಲವರು ನಾನು ಆಸ್ಪತ್ರೆಲಿ ಅಡ್ಮಿಟ್ ಆದೆ. ಇಲ್ಲಿ ಸೊಂಟ ಎಲ್ಲ ನೋವು ನನಗೆ ಓಡಾಡ್ಲಿಕ್ಕೆ ಆಗಲ್ಲ. ಒಟ್ಟು ಎದ್ದು ಬರ್ತು ಓಡಾಡ್ತಾ ಇದ್ವಿ. ಯಾಕೆ ಮತ್ತೆಲ್ಲಿ ಹೋಗಿ ನಾವು ಇರಲೇಬೇಕಲ್ಲ. ನಮ್ಮ ಗೌರ್ಮೆಂಟಿಂದ ಏನೋ ಜಾಗ ಕೊಡಬೇಕು. ಮನೆ ಇಲ್ಲ, ಇರ್ಲಿಕ್ಕೆ ಎಲ್ಲೂ ಇಲ್ಲ ನಮಗೆ. ಅದಕ್ಕಾಗಿ ಇಲ್ಲಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಬಂದು ಮುಳುಗಿ ಸಾಯೋದು ಒಂದೇ ದಿನ. ಮತ್ತೆ ಕೇಸ್ ಆಗಿದೆ ಅಂತೆ ನನ್ನ ಮೇಲೆ. ಎಂತ ಹಾಕಿದಾರಂತೆ. ಅದು ಎಂತ ಆಯ್ತಾ ಗೊತ್ತಿಲ್ಲ ಸರ್. ಅಂದರೆ ಅವರು ಒಬ್ಬ ಉಗಿದು ಬಿದ್ದನಲ್ಲ, ಅವ್ನು ಶಿವಮೊಗ್ಗದಲ್ಲೆಲ್ಲ ಇದು ಮಾಡಿದಂತೆ. ನೀವೇ ಹಾಗೆ ಅಂತೇಳಿ ನನಗೆ ಏನಂತ ವಿಚಾರ ಗೊತ್ತಿಲ್ಲ. ಅವ್ರನ್ನ ಅವತ್ತೇ ಫಸ್ಟ್ ನೋಡಿದ್ದು ನಾನು. ಅವ್ರು ಬರ್ತಿಲ್ಲ, ಬಂದವರೆಲ್ಲ ಊರಿಗೆ ಹೋಗಿ ಬರ್ತಾರೆ. ಬೇಸಿಗೆಯಲ್ಲಿ ಬರ್ತಿದ್ರು, ಮಳೆಗಾಲ ಊರಿಗೆ ಹೋಗಿ ಬರ್ತಿದ್ರು. ಕೆಳಗಡೆ ಅಲ್ಲೆಲ್ಲೇ ಇರ್ತಿದ್ರು. ಫಸ್ಟ್ ಅಲ್ಲಿ ಕುಳ ಮೊಹಮ್ಮದ್ ಸಾಬ್ ಅಂತ ಅಲ್ಲಿ ಸೆಡ್ ಹಾಕಿದ್ರು. ಅಲ್ಲಿಂದ ಇರ್ತಾವಲ್ಲ, ಆಮೇಲೆ ಇಲ್ಲಿ ಬಂದು ಹಾಕೊಂಡ್ರು. ನಾ ಇಲ್ಲಿ ಬೇಡ, ಇಲ್ಲಿ ಇರಿ ಅಂತ ಹೇಳಿದೆ ಅಷ್ಟೇ. ಸ್ಥಳಕ್ಕೆ ಭೇಟಿ ನೀಡಿರುವ ಸಚಿವ ಮಧು ಬಂಗಾರಪ್ಪ ಸಂತ್ರಸ್ತ ಕುಟುಂಬದವರಿಗೆ ಸಾಂತ್ವನ ತಿಳಿಸಿದ್ದು, ಕಾನೂನುಬದ್ಧವಾಗಿ ಗರಿಷ್ಠ ಮಟ್ಟದ ಅನುದಾನ ನೀಡಲಾಗುವುದು. ಈ ಸ್ಥಳ ವಾಸಕ್ಕೆ ಯೋಗ್ಯವಲ್ಲದ ಕಾರಣ ಬೇರೆ ಸ್ಥಳದಲ್ಲಿ ಸೂಕ್ತ ಮನೆ ನಿರ್ಮಾಣ ಮಾಡಿಕೊಡುವ ಭರವಸೆಯನ್ನು ಸಚಿವ ಮಧು ಬಂಗಾರಪ್ಪ ನೀಡಿದ್ದಾರೆ. ಸರ್ಕಾರದಿಂದ ನಾನು ಜವಾಬ್ದಾರಿ ತಗೋತೀನಿ. ಕಾನೂನುಬದ್ಧವಾಗಿ ಅವರಿಗೆ ಹೈಯೆಸ್ಟ್ ಏನು ಸಹಾಯ ಮಾಡಬೇಕು. ಯಾಕೆಂದರೆ ಪಾಪ ಅವ್ರ ತಾಯಿನೂ ಕೂಡ ಅದೇ ಹೇಳ್ತಾ ಇದ್ದಾರೆ, ನಾವೆಲ್ಲ ಒಂದೊಂದು ಉಸಿರು ಕೂಡ ಒಂದೊಂದು ಕಾಪಾಡಿಕೊಂಡು ನಾವು ಮನೆ ಕಟ್ಟಿದ್ದೀವಿ ಅಂತ. ಇದೇ ಅವ್ರಿಗೆ ದೊಡ್ಡ ಅರಮನೆ ಪಾಪ. ಅದನ್ನು ಅವ್ರಿಗೆ ಭಾಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವರೆಲ್ಲ ಸೇಫ್ಟಿ ಇದ್ದಾರೆ. ಇಲ್ಲೆಲ್ಲರಿಗೂ ಕೂಡ ಸೇಫ್ಟಿ ಮಾಡೋದು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ಮಾಡಿದ್ದಾರೆ. ಅದಕ್ಕೆ ಸರ್ಕಾರದಲ್ಲಿ ಏನು ಹೈಯೆಸ್ಟ್ ಬರುತ್ತೆ ಅವ್ರಿಗೆ ಸಹಾಯ, ಅದು ಒಂದು ಭಾಗ ಮಾಡಿಕೊಡೋದು. ಮತ್ತು ಅವ್ರು ಇಲ್ಲಿ ಮತ್ತೆ ಇರೋಕ್ಕಾಗಲ್ಲ ನನ್ನ ಪ್ರಕಾರ. ಅವರಿಗೆ ಬೇರೆ ಕಡೆಗೆ ಜಾಗ ಕೊಡಬೇಕಾಗ್ತದೆ. ಅದಕ್ಕೆ ಅವರಿಗೆ ಸೈಟ್ ಕೊಡೋದ್ರ ಜೊತೆಗೆ ನಿವೇಶನ ಇದು ಬಿಲ್ಡಿಂಗ್ ಕಟ್ಕೊಡೋದಕ್ಕೂ ಕೂಡ ನಾವು ಯಾವ ರೀತಿ ಸಹಾಯ ಮಾಡಬೇಕು ಸರ್ಕಾರದಿಂದ. ಪ್ಲಸ್ ನಾನು ಸುಮ್ಮನೆ ಸ್ನೇಹಿತರಿಗೆ ನೋಡಿದೆ, ಅವತ್ತೇ ಮಾತಾಡಿದ್ವಿ ನಾವು. ಸ್ವಲ್ಪ ಇಲ್ಲಿ ನಮ್ಮ ಯುವಕರಿದ್ದಾರೆ ಪಕ್ಷದ ವತಿಯಿಂದ, ಅವರಿಗೂ ಕೂಡ ಹೇಳಿ ಸ್ವಲ್ಪ ಮಾಡಿ. ನಾನು 1 ಲಕ್ಷ ಕೊಡ್ತೀನಿ, ಅವರೆಲ್ಲ ಸೇರಿ ಒಂದು 5 ಲಕ್ಷ ಮಾಡ್ತಾರೆ. ಅದನ್ನು ಯಾರ್ಯಾರಿಗೆ ಹಂಚ್ಕೊಳ್ಬೇಕು ಅದಂತೂ ಇನ್ನೂ ಯಾರಾದರೂ ಬೇರೆಯವ್ರಿಗೆ ಕೊಡೋದಿದ್ರೂ ಪರವಾಗಿಲ್ಲ. ಆ ರೆಸ್ಪಾನ್ಸಿಬಿಲಿಟೀಸು ನಮ್ಮ ಯೂತ್ಸ್ ಎಲ್ಲ ತೊಗೊಂಡಿದ್ದಾರೆ, ಅವ್ರು ಮಾಡ್ತಾರೆ. ಬಟ್ ಅವರಿಗೆ ಅನುಕೂಲ ಆಗೋಕ್ಕೆ ಈಗ ಸದ್ಯಕ್ಕೆ ರೆಂಟಲ್ಸು ಅವರು 4 ತಿಂಗಳು ಇಲ್ಲ 6 ತಿಂಗಳು ಆಗೋಕ್ಕೆ ಸರ್ಕಾರನೇ ಕೊಡುತ್ತೆ. ಅಷ್ಟರೊಳಗೇ ಅವರಿಗೆ ಶಾಶ್ವತ